ಪತ್ನಿಯ ಆದಾಯ ಪತಿಗಿಂತ ಹೆಚ್ಚಿದ್ದರೆ ಪತಿ ನಿರ್ವಹಣಾ ಭತ್ಯೆ ಕೊಡಲೇಬೇಕೇ? ಕರ್ನಾಟಕ ಹೈಕೋರ್ಟ್ ಮಹತ್ವದ ಉತ್ತರ ನೀಡಿದೆ. ಗೃಹ ಹಿಂಸಾಚಾರ ಕಾಯ್ದೆಯಡಿಯಲ್ಲಿ ಪತ್ನಿ ಮಧ್ಯಂತರ ನಿರ್ವಹಣಾ ಭತ್ಯೆ ಕೋರಿದ್ದರು. ವಿಚಾರಣಾ ನ್ಯಾಯಾಲಯವು ಪತಿಗೆ ತಿಂಗಳಿಗೆ 20,000 ನೀಡುವಂತೆ ಆದೇಶಿಸಿತ್ತು. ಆದರೆ ಕರ್ನಾಟಕ ಹೈಕೋರ್ಟ್ ಈ ಆದೇಶವನ್ನು ರದ್ದುಪಡಿಸಿದೆ. ಏಕೆಂದರೆ ಪತಿಯ ಮಾಸಿಕ ಆದಾಯ ಸುಮಾರು 60,000 ಇದ್ದರೆ ಪತ್ನಿಯ ಆದಾಯ 1 ಲಕ್ಷಕ್ಕಿಂತ ಹೆಚ್ಚಿತ್ತು. ಜೊತೆಗೆ ಮಕ್ಕಳ ನಿರ್ವಹಣೆಯಂತಹ ಪ್ರಮುಖ ಆರ್ಥಿಕ ಹೊಣೆಗಾರಿಕೆಯು ಪತ್ನಿಯ ಮೇಲಿರಲಿಲ್ಲ. ಹೈಕೋರ್ಟ್ ಸ್ಪಷ್ಟಪಡಿಸಿದ್ದು, ಪ್ರಕರಣ ದಾಖಲಿಸಿದ್ದರಿಂದ ಮಾತ್ರ ನಿರ್ವಹಣಾ ಭತ್ಯೆ ಸಿಗುವುದಿಲ್ಲ. ಇಬ್ಬರ ಆದಾಯ, ಆರ್ಥಿಕ ಸ್ಥಿತಿ ಹಾಗೂ ಸಂಪಾದನಾ ಸಾಮರ್ಥ್ಯವನ್ನು ನ್ಯಾಯಾಲಯ ಪರಿಗಣಿಸಬೇಕು. ನಿರ್ವಹಣಾ ಭತ್ಯೆ ಸ್ವಯಂಚಾಲಿತ ಹಕ್ಕಲ್ಲ. ಅದು ಪ್ರತಿಯೊಂದು ಪ್ರಕರಣದ ವಾಸ್ತವಾಂಶ ಮತ್ತು ಆರ್ಥಿಕ ಪರಿಸ್ಥಿತಿಯನ್ನು ಅವಲಂಬಿಸಿರುತ್ತದೆ. ಸುಪ್ರೀಂ ಕೋರ್ಟ್ ಇತ್ತೀಚಿನ ದಿನಗಳಲ್ಲಿ ಬಹಳ ಪ್ರಮುಖವಾದ ಆದೇಶವನ್ನು ಹೊರಹಾಕಿರುತ್ತದೆ. ಫುಟ್ಪಾತ್ಗೆ ಸಂಬಂಧಪಟ್ಟಂತ ಈ ವಿಚಾರವನ್ನು ಬಹಳ ಸೂಕ್ಷ್ಮವಾಗಿ ಗಮನಿಸಿರುವ ಸುಪ್ರೀಂ ಕೋರ್ಟ್, ದೇಶದಲ್ಲಿರುವ ಪ್ರಮುಖ ನಗರಗಳಲ್ಲಿ ಅಥವಾ ಇತರ ರಾಜ್ಯಗಳಲ್ಲಿ ಫುಟ್ಪಾತ್ ಅನ್ನು ವ್ಯಾಪಾರಿಗಳು ಅಥವಾ ಇತರ ಜನರು ಅಕ್ರಮವಾಗಿ ವಶಪಡಿಸಿಕೊಂಡು ಜನರಿಗೆ ಓಡಾಡದ ರೀತಿಯಲ್ಲಿ ಮಾಡಿರುತ್ತಾರೆ ಎಂಬ ವಿಚಾರವನ್ನು ಸುಪ್ರೀಂ ಕೋರ್ಟ್ ಲಾ ಕಮಿಷನಿಗೆ ನಿರ್ದೇಶನವನ್ನು ನೀಡಿರುತ್ತದೆ. ದೇಶದಲ್ಲಿರುವ ಎಲ್ಲ ಫುಟ್ಪಾತ್ಗಳ ಒಂದು ವರದಿ ಮತ್ತು ಅದನ್ನು ಈ ಕೂಡಲೇ ಜನರಿಗಾಗಿ ಮೀಸಲಿಡಬೇಕು ಎಂಬ ಆದೇಶವನ್ನು ಕೊಟ್ಟಿರುವಂಥದ್ದು ದೇಶದ ಜನರಿಗೆ ಎಲ್ಲರಿಗೂ ಕೂಡ ಸಂತೋಷವನ್ನು ಉಂಟು ಮಾಡುತ್ತದೆ. ಪ್ರೀಮಿಯಂ ಫಾರ್ ಯೋಜನೆ ಅಕ್ರಮ ಸಕ್ರಮ ಯೋಜನೆಯ ಮತ್ತೊಂದು ರೂಪವೇ? ಈ ಪ್ರಶ್ನೆಗೆ ಕರ್ನಾಟಕ ಹೈಕೋರ್ಟ್ ಸ್ಪಷ್ಟ ಉತ್ತರ ನೀಡಿದೆ. ನ್ಯಾಯಾಲಯದ ಪ್ರಕಾರ ಪ್ರೀಮಿಯಂ ಫಾರ್ ಯೋಜನೆಯಡಿ ಸರ್ಕಾರಕ್ಕೆ ನಿಗದಿತ ಶುಲ್ಕ ಪಾವತಿಸಿ ಹೆಚ್ಚುವರಿ ನಿರ್ಮಾಣ ಹಕ್ಕು ಪಡೆಯಬಹುದು. ಆದರೆ ಇದು ಈಗಾಗಲೇ ನಿರ್ಮಿಸಲಾದ ಅಕ್ರಮ ಕಟ್ಟಡಗಳನ್ನು ಸಕ್ರಮಗೊಳಿಸುವ ಯೋಜನೆಯಲ್ಲ. ಅಂದರೆ ಪ್ರೀಮಿಯಂ ಫಾರ್ ಯೋಜನೆ ಕಾನೂನುಬದ್ಧ ನಗರಾಭಿವೃದ್ಧಿ ಯೋಜನೆ ಆಗಿದ್ದು ಅಕ್ರಮ ಸಕ್ರಮ ಯೋಜನೆಗೆ ಸಮಾನವಲ್ಲ ಎಂದು ಹೈಕೋರ್ಟ್ ಹೇಳಿದೆ. ಇದಲ್ಲದೆ ಆಸ್ತಿಯ ಮೌಲ್ಯ ಕಡಿಮೆಯಾಗುವುದು ಅಥವಾ ಆರ್ಥಿಕ ಪರಿಣಾಮ ಉಂಟಾಗುವ ಮಾತ್ರದಿಂದ ಸಂವಿಧಾನದ ಆಸ್ತಿ ಹಕ್ಕು ಉಲ್ಲಂಘನೆಯಾಗುವುದಿಲ್ಲ ಎಂದು ನ್ಯಾಯಾಲಯ ಅಭಿಪ್ರಾಯಪಟ್ಟಿದೆ. ನಗರಾಭಿವೃದ್ಧಿ ಮತ್ತು ರಿಯಲ್ ಎಸ್ಟೇಟ್ ಕ್ಷೇತ್ರಕ್ಕೆ ಈ ತೀರ್ಪು ಮಹತ್ವವಾಗಿದೆ. ಇನ್ಸ್ಟಾಗ್ರಾಮ್ನಲ್ಲಿ ಏನಾದರೂ ಹೇಳಿದರೆ ಸಾಕ್ಷ್ಯವಿಲ್ಲದೆ ಆರೋಪ ಮಾಡಿದರೆ ಏನಾಗುತ್ತೆ ಗೊತ್ತಾ? ನಂದಿನಿ ಹಾಲು ಮತ್ತು ಹಾಲು ಉತ್ಪನ್ನಗಳು ಆರೋಗ್ಯಕ್ಕೆ ಹಾನಿಕರ ಎಂದು ಇನ್ಸ್ಟಾಗ್ರಾಮ್ ರೀಲ್ಸ್ನಲ್ಲಿ ಹೇಳಿದ ವೈದ್ಯ ವಿರುದ್ಧ ಎಫ್ಐಆರ್ ದಾಖಲಾಗಿತ್ತು. ಈ ಎಫ್ಐಆರ್ಗೆ ತಡೆ ನೀಡುವಂತೆ ವೈದ್ಯೆ ಕರ್ನಾಟಕ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಿದರು. ಆದರೆ ಹೈಕೋರ್ಟ್ ಮಹತ್ವದ ಅಭಿಪ್ರಾಯ ವ್ಯಕ್ತಪಡಿಸಿದೆ. ಸಾಮಾಜಿಕ ಜಾಲತಾಣಗಳು ಜನರಲ್ಲಿ ಭಯ ಹುಟ್ಟಿಸಲು ಇರುವುದಲ್ಲ. ವೈಜ್ಞಾನಿಕ ಸಾಕ್ಷ್ಯವಿಲ್ಲದೆ ಇಂತಹ ಗಂಭೀರ ಆರೋಪಗಳನ್ನು ಮಾಡಲಾಗುವುದಿಲ್ಲ ಎಂದು ನ್ಯಾಯಾಲಯ ತಿಳಿಸಿದೆ. ಹೀಗಾಗಿ ಎಫ್ಐಆರ್ಗೆ ತಡೆ ನೀಡಲು ನಿರಾಕರಿಸಿ ತನಿಖೆ ಮುಂದುವರಿಯಲು ಅವಕಾಶ ನೀಡಿದೆ. ಮಾತಿನ ಸ್ವಾತಂತ್ರ್ಯ ಎಲ್ಲರ ಹಕ್ಕು. ಆದರೆ ಪರಿಶೀಲಿಸದ ಮಾಹಿತಿಯನ್ನು ಹಂಚಿದರೆ ಕಾನೂನು ಕ್ರಮ ಎದುರಿಸಬೇಕಾಗಬಹುದು. ಅಪಘಾತದಲ್ಲಿ ಗಾಯಗೊಂಡಿದ್ದೀರಾ? ಉದ್ಯೋಗದ ದಾಖಲೆ ಇಲ್ಲ ಎಂದು ಪರಿಹಾರ ಸಿಗುವುದಿಲ್ಲ ಅಂತ ಭಾವಿಸಬೇಡಿ. ಮೋಟಾರು ವಾಹನ ಅಪಘಾತ ಪರಿಹಾರ ಪ್ರಕರಣಗಳಲ್ಲಿ ಕರ್ನಾಟಕ ಹೈಕೋರ್ಟ್ ಮಹತ್ವದ ತೀರ್ಪು ನೀಡಿದೆ. ಅರ್ಜಿದಾರರು ತಮ್ಮ ಉದ್ಯೋಗವನ್ನು ಕ್ರಿಮಿನಲ್ ಪ್ರಕರಣದಂತೆ ಅನುಮಾನಾತೀತವಾಗಿ ಸಾಬೀತುಪಡಿಸುವ ಅಗತ್ಯವಿಲ್ಲ ಎಂದು ಹೇಳಿದೆ. ಲಭ್ಯವಿರುವ ಸಾಕ್ಷ್ಯಗಳು ಮತ್ತು ಪರಿಸ್ಥಿತಿಗಳ ಆಧಾರದ ಮೇಲೆ ಆದಾಯ ಹಾಗೂ ಉದ್ಯೋಗವನ್ನು ಪರಿಗಣಿಸಬಹುದು. ಕೇವಲ ದಾಖಲೆಗಳ ಕೊರತೆಯಿಂದ ಪರಿಹಾರ ನಿರಾಕರಿಸಬಾರದು ಎಂದು ಹೈಕೋರ್ಟ್ ಸ್ಪಷ್ಟಪಡಿಸಿದೆ. ಅಪಘಾತ ಪೀಡಿತರಿಗೆ ನ್ಯಾಯಯುತ ಪರಿಹಾರ ಸಿಗಬೇಕು ಎಂಬುದೇ ಈ ತೀರ್ಪಿನ ಸಾರ. ದರ್ಶನ್ಗೆ ಮತ್ತೆ ಜಾಮೀನು ಅರ್ಜಿ ಸಲ್ಲಿಸಲು ಅವಕಾಶ ಸಿಗುತ್ತದೆಯೇ? ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ನಟ ದರ್ಶನ್ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ದಾರೆ. 1 ವರ್ಷ ಪೂರ್ಣಗೊಳ್ಳುವ ಮೊದಲು ಹೊಸ ಜಾಮೀನು ಅರ್ಜಿ ಸಲ್ಲಿಸಲು ಅವಕಾಶ ನೀಡುವಂತೆ ಮನವಿ ಮಾಡಿದ್ದಾರೆ. ದೀರ್ಘಕಾಲದ ಬಂಧನ ಮತ್ತು ವಿಚಾರಣೆಯ ನಿಧಾನಗತಿಯನ್ನು ಅವರು ಉಲ್ಲೇಖಿಸಿದ್ದಾರೆ. ಸುಪ್ರೀಂ ಕೋರ್ಟ್ನ ಮುಂದಿನ ತೀರ್ಪು ಈ ಪ್ರಕರಣದಲ್ಲಿ ಮಹತ್ವದ ತಿರುವು ತರಬಹುದೇ? ಕಾದು ನೋಡಬೇಕಾಗಿದೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಜಾಮೀನು ರದ್ದು ಬೇಡ ಎಂದ ಹೈಕೋರ್ಟ್. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಪ್ರಮುಖ ಬೆಳವಣಿಗೆ.
5 ಆರೋಪಿಗಳಿಗೆ ನೀಡಿದ ಜಾಮೀನನ್ನು ರದ್ದುಪಡಿಸುವಂತೆ ಸಲ್ಲಿಸಿದ ಅರ್ಜಿಯನ್ನು ಕರ್ನಾಟಕ ಹೈಕೋರ್ಟ್ ತಿರಸ್ಕರಿಸಿದೆ. ನ್ಯಾಯಮೂರ್ತಿ ಎಸ್ ರಾಚಯ್ಯ ಅವರ ಪೀಠ ಈ ಹಂತದಲ್ಲಿ ಜಾಮೀನು ರದ್ದುಪಡಿಸಲು ಸಾಕಷ್ಟು ಕಾರಣಗಳು ಇಲ್ಲ ಎಂದು ಅಭಿಪ್ರಾಯಪಟ್ಟಿದೆ. ಕಾನೂನಿನ ಪ್ರಕಾರ ಜಾಮೀನು ರದ್ದುಪಡಿಸಲು ಆರೋಪಿಗಳು ಜಾಮೀನು ಷರತ್ತುಗಳನ್ನು ಉಲ್ಲಂಘಿಸಿರುವುದು ಅಥವಾ ತನಿಖೆಗೆ ಅಡ್ಡಿಪಡಿಸಿರುವುದು ಸಾಬೀತಾಗಬೇಕು. ಹೀಗಾಗಿ 5 ಆರೋಪಿಗಳು ಮುಂದುವರಿಯುವ ನ್ಯಾಯಾಂಗ ಪ್ರಕ್ರಿಯೆ ನಡೆಯುವವರೆಗೆ ಜಾಮೀನಿನಲ್ಲೇ ಇರಲಿದ್ದಾರೆ. ಲೋಕ್ ಅದಾಲತ್ ಅವಾರ್ಡನ್ನು ಸಿವಿಲ್ ಕೋರ್ಟ್ ರದ್ದು ಮಾಡಬಹುದೇ? ಕರ್ನಾಟಕ ಹೈಕೋರ್ಟ್ ನೀಡಿರುವ ಮಹತ್ವದ ತೀರ್ಪಿನಲ್ಲಿ ವಂಚನೆಯ ಮೂಲಕ ಲೋಕ್ ಅದಾಲತ್ ಅವಾರ್ಡ್ ಪಡೆದಿದ್ದರೂ ಅದನ್ನು ಸಿವಿಲ್ ನ್ಯಾಯಾಲಯ ಹಿಂಪಡೆಯಲು ಅಧಿಕಾರವಿಲ್ಲ ಎಂದು ಸ್ಪಷ್ಟಪಡಿಸಿದೆ. ನ್ಯಾಯಾಲಯ ಹೇಳುವುದೇನೆಂದರೆ, ಇಂತಹ ಅವಾರ್ಡನ್ನು ಪ್ರಶ್ನಿಸಬೇಕಾದರೆ ಭಾರತೀಯ ಸಂವಿಧಾನದ 226 ಮತ್ತು 227ನೇ ವಿಧಿಗಳ ಅಡಿಯಲ್ಲಿ ಹೈಕೋರ್ಟ್ಗೆ ರಿಟ್ ಅರ್ಜಿ ಸಲ್ಲಿಸಬೇಕು. ಅದೇ ರೀತಿ ಲೀಗಲ್ ಸರ್ವಿಸ್ ಅಥಾರಿಟೀಸ್ ಆ್ಯಕ್ಟ್ನ ಸೆಕ್ಷನ್ 21 ಸಬ್ಕ್ಲಾಸ್ 2ರ ಪ್ರಕಾರ ಲೋಕ್ ಅದಾಲತ್ ಅವಾರ್ಡ್ ವಿರುದ್ಧ ಅಪೀಲಿಗೂ ಅವಕಾಶವಿಲ್ಲ. ಲೋಕ್ ಅದಾಲತ್ ಅವಾರ್ಡ್ ವಿರುದ್ಧ ಸರಿಯಾದ ಕಾನೂನು ಪರಿಹಾರ ಹೈಕೋರ್ಟ್ಗೆ ರಿಟ್ ಅರ್ಜಿ. ಪೋಕ್ಸೋ ಪ್ರಕರಣದಲ್ಲಿ ನೀಡಿದ ನಿರೀಕ್ಷಣಾ ಜಾಮೀನನ್ನು ಕರ್ನಾಟಕ ಹೈಕೋರ್ಟ್ ಯಾಕೆ ರದ್ದುಪಡಿಸಿತು? ನ್ಯಾಯಮೂರ್ತಿ ನಾಗಪ್ರಸನ್ನ ಅವರ ಮಹತ್ವದ ತೀರ್ಪು ಈಗ ಎಲ್ಲರ ಗಮನ ಸೆಳೆದಿದೆ. ವಚನಾನಂದ ಸ್ವಾಮಿಗಳ ವಿರುದ್ಧ ಪೋಕ್ಸೋ ಕಾಯ್ದೆಯಡಿ ದೂರು ದಾಖಲಾಗಿತ್ತು. ಎಫ್ಐಆರ್ ದಾಖಲಾಗುವ ಮುನ್ನವೇ ಸೆಷನ್ಸ್ ನ್ಯಾಯಾಲಯ ನಿರೀಕ್ಷಣಾ ಜಾಮೀನು ನೀಡಿತ್ತು. ಈ ಆದೇಶವನ್ನು ಪ್ರಶ್ನಿಸಿ ದೂರುದಾರರು ಕರ್ನಾಟಕ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಿದರು. ನ್ಯಾಯಮೂರ್ತಿ ನಾಗಪ್ರಸನ್ನ ಅವರ ಏಕಸದಸ್ಯ ಪೀಠ ಮಹತ್ವದ ಅಭಿಪ್ರಾಯ ವ್ಯಕ್ತಪಡಿಸಿತು. ಪೋಕ್ಸೋ ಪ್ರಕರಣಗಳಲ್ಲಿ ಸಂತ್ರಸ್ತೆಯ ಹಕ್ಕುಗಳಿಗೆ ಮೊದಲ ಆದ್ಯತೆ ನೀಡಬೇಕು. ಸಂತ್ರಸ್ತೆಯ ಮಾತು ಕೇಳದೆ ಹಾಗೂ ಸಮರ್ಪಕ ನ್ಯಾಯಾಂಗ ಪರಿಶೀಲನೆ ನಡೆಸದೆ ನೀಡಿದ ನಿರೀಕ್ಷಣಾ ಜಾಮೀನು ನ್ಯಾಯಸಮ್ಮತವಲ್ಲ. ಗಂಭೀರ ಅಪರಾಧಗಳಲ್ಲಿ ಜಾಮೀನು ನೀಡುವಾಗ ನ್ಯಾಯಾಲಯಗಳು ಅತ್ಯಂತ ಎಚ್ಚರಿಕೆಯಿಂದ ನಡೆದುಕೊಳ್ಳಬೇಕು. ನ್ಯಾಯಮೂರ್ತಿ ನಾಗಪ್ರಸನ್ನ ಅವರು ಸೆಷನ್ಸ್ ನ್ಯಾಯಾಲಯ ನೀಡಿದ ನಿರೀಕ್ಷಣಾ ಜಾಮೀನನ್ನು ರದ್ದುಪಡಿಸಿದರು. ಆದರೆ ಸಂಬಂಧಪಟ್ಟ ನ್ಯಾಯಾಲಯದಲ್ಲಿ ನಿಯಮಿತ ಜಾಮೀನಿಗೆ ಅರ್ಜಿ ಸಲ್ಲಿಸಲು 3 ವಾರಗಳ ಕಾಲ ರಕ್ಷಣೆ ನೀಡಿದರು. ಈ ತೀರ್ಪು ಸ್ಪಷ್ಟವಾಗಿ ಹೇಳುವುದು, ಪೋಕ್ಸೋ ಪ್ರಕರಣಗಳಲ್ಲಿ ಸಂತ್ರಸ್ತೆಯ ಹಕ್ಕುಗಳು, ನ್ಯಾಯಸಮ್ಮತ ಪ್ರಕ್ರಿಯೆ ಮತ್ತು ಸಮರ್ಪಕ ನ್ಯಾಯಾಂಗ ಪರಿಶೀಲನೆಗೆ ಮೊದಲ ಆದ್ಯತೆ ನೀಡಬೇಕು. ರೇಣುಕಸ್ವಾಮಿ ಪ್ರಕರಣಕ್ಕೆ ಮತ್ತೊಂದು ಹೊಸ ತಿರುವು. ಪ್ರಮುಖ ಸಾಕ್ಷಿಗೆ ಬೆದರಿಕೆ ಹಾಕಿದ ಆರೋಪದಲ್ಲಿ 3 ದರ್ಶನ್ ಅಭಿಮಾನಿಗಳ ಬಂಧನ. ಬೆಂಗಳೂರು ಪೊಲೀಸರು ಪ್ರಮುಖ ಸಾಕ್ಷಿಗೆ ಜೀವ ಬೆದರಿಕೆ ಹಾಕಿದ ಆರೋಪದ ಮೇಲೆ 3 ಆರೋಪಿಗಳನ್ನು ಬಂಧಿಸಿದ್ದಾರೆ. ತನಿಖೆಯ ಪ್ರಕಾರ ಸಾಮಾಜಿಕ ಜಾಲತಾಣ ಮತ್ತು ದೂರವಾಣಿ ಮೂಲಕ ಸಾಕ್ಷಿಗೆ ಬೆದರಿಕೆ ಹಾಕಲಾಗಿದೆ ಎನ್ನಲಾಗಿದೆ. ಪ್ರಕರಣ ದಾಖಲಿಸಿಕೊಂಡು ತನಿಖೆ ನಡೆಸಿದ ಪೊಲೀಸರು ಆರೋಪಿಗಳನ್ನು ವಶಕ್ಕೆ ಪಡೆದು ಮುಂದಿನ ಕಾನೂನು ಕ್ರಮ ಕೈಗೊಂಡಿದ್ದಾರೆ. ಸಾಕ್ಷಿಗಳ ಸುರಕ್ಷತೆ ಹಾಗೂ ನ್ಯಾಯ ಪ್ರಕ್ರಿಯೆಗೆ ಅಡ್ಡಿಯಾಗುವ ಯಾವುದೇ ಕೃತ್ಯವನ್ನು ಕಾನೂನು ಗಂಭೀರವಾಗಿ ಪರಿಗಣಿಸುತ್ತದೆ. ಬೆದರಿಕೆಯಲ್ಲ, ಸಾಕ್ಷಿಗಳೇ ನ್ಯಾಯದ ಬಲ. ಪ್ರಕರಣದ ಮುಂದಿನ ಬೆಳವಣಿಗೆಗಾಗಿ ನಮ್ಮನ್ನು ಫಾಲೋ ಮಾಡಿ.